ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಾಮುಂಡಿ ಜನ್ಮದಿನೋತ್ಸವ ಆಗಿರೋದ್ರಿಂದ ಇವತ್ತು ನಮ್ಮ ಅಕ್ಕನ ಮನೇಲಿ ಚಾಮುಂಡಿ ಹಬ್ಬನ ಹೇಗೆ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಾವು ನಮ್ಮ ಅಕ್ಕನ ಮನೆಯಿಂದ ಫ್ಯಾನ್ಸಿ ಸ್ಟೋರ್ಗೆ ಹೊರಟ್ವಿ. ಅರ್ಶಿನ ಕುಂಕುಮಕ್ಕೆ ಬಳೆ ಕೊಡಬೇಕಲ್ಲ, ಅದಕ್ಕೆ ತೊಗೊಬರೋಣ ಅಂತ ಹೊರಟ್ವಿ. ಸೊ ಫ್ಯಾನ್ಸಿ ಸ್ಟೋರಲ್ಲಿ ಏನೇನು ಐಟಮ್ಸ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಹಂಗೆ ಒಂದು ರೌಂಡ್ ಹಾಕ್ತೆ. ಹಂಗೆ ನನ್ನ ಅಕ್ಕನ ಮಗಳೂ ಬಂದಳು. ಅವಳನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಅದನ್ನು ಸ್ಟೆಪ್ಪು ಇಡಬೇಕು. ಸೊ ಅದಕ್ಕೆ ಅವಳು ಟೀಪಾಯಿ ಮತ್ತು ಒಂದು ಸ್ಟೆಪ್ನ ಇಡ್ತಾ ಇದ್ದಾಳೆ ಚಾಮುಂಡೇಶ್ವರಿ ಕಲಶ ಕುಣ್ಸೋಕ್ಕೆ. ಸೊ ನಿಮಗೆ ನಾನು ಹೇಗೆ ನಮ್ಮ ಕಡೆ ಚಾಮುಂಡಿ ಹಬ್ಬ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಯೂಶ್ವಲಾಗಿ ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಮಾಡೋದಿಲ್ಲ. ಒಂದು ನಮ್ಮ ಅಮ್ಮ ಆಮೇಲೆ ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಇವ್ರು ಮಾತ್ರ ಮಾಡ್ತಾರೆ ಅಷ್ಟೇ. ಸೊ ನಾನು ನೆಕ್ಸ್ಟ್ ಇಯರಿಂದ ನಾನು ಮಾಡ್ತೀನಿ. ಆ್ಯಂಡ್ ಊಟಕ್ಕೆ ಹಾಲು ಪಾಯಸ ಮತ್ತು ತಿಳಿ ಸಾಂಬಾರು ಮಾಡಿದ್ಲು. ಸೊ ನೋಡಿ ನಾವು ಕಲಶಕ್ಕೆ ಹೇಗೆ ನಾವು ರೆಡಿ ಮಾಡ್ತೀವಿ ಅಂತ ಅಂದರೆ ಈ ಥರ ಬಿಂದಿಗೆಗೆ ಕಾಯಿನ ಅರಿಶಿನ ಎಲ್ಲ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಆಮೇಲೆ 5 ವೀಳ್ಯದೆಲೆ, 5 ಇಲ್ಲಾಂದರೆ 9, ನಿಮಗೆ 5 ಇಲ್ಲಾಂದರೆ 9 ಇಟ್ಕೊಂಡು ನೀವು ಮಾಡ್ಕೊಬೋದು. ಸೊ ನಾವು 5 ಎಲೆ ಇಟ್ಬಿಟ್ಟು ಕಲಶ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ಕಲಶ ಇಡುವಾಗ ನಾವು ಕೆಳಗಡೆ ಅಕ್ಕಿ ಇಡ್ತೀವಿ, ಎಲೆಲಿ ಇಡಬೇಕು. ಸೊ ಎಲೆ ತಂದಿರಲಿಲ್ಲ, ಬಾಳೆ ಎಲೆ ಅಂತ ಹೇಳ್ಬಿಟ್ಟು ಹಂಗೆ ತಟ್ಟೆಲೆ ಅಕ್ಕಿ ಹಾಕ್ಬಿಟ್ಟು ಇಡ್ತೀವಿ. ಆ್ಯಂಡ್ ನಾನು ದೀಪ ಸೇರಿ ಎಲ್ಲ ಇಟ್ಟೆ, ಹಣ್ಣುಗಳೆಲ್ಲ ಜೋಡಿಸ್ಬಿಟ್ಟು ಇವಾಗ ಸರ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಎಷ್ಟು ಸರ ಬೇಕೋ ಅಷ್ಟು ಹಾಕೊಬೋದು. ಆ್ಯಂಡ್ ಆಮೇಲೆ ನಾನು ಹೂವೆಲ್ಲ ಅಲಂಕಾರ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಚಾಮುಂಡಿ. ಆ್ಯಂಡ್ ನಾನು ಅರಿಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಒಂಥರ ಚೆಂದ ಅಂತ. ಸೀರೆ ಇಟ್ಮೇಲೆ ಅದಕ್ಕೆ ಬಳೆ, ಎಲೆ, ಅಡಿಕೆ ಸಹ ಪೂಜೆ ಮುಗಿಸ್ಕೊಂಡ್ಳು. ಅವಳಾದಮೇಲೆ ನಾನು ಸಹ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿಬಿಟ್ಟು ಅರ್ಶಿನ ಕೊಟ್ಟಳು. ಆ್ಯಂಡ್ ಬಳೆ ಹಾಕ್ಕೊಂಡು ನಾನು ನಮ್ಮ ಅತ್ತಿಗೆ ಮನೆಗೆ ಹೊರಟ್ವಿ. ಅವ್ರು ಕುಂಕುಮಕ್ಕೆ ಕರೆದಿದ್ರು. ಸೊ ಅವ್ರ ಮನೇಲಿ ನೋಡಿ ಯಾವ ಥರ ಮಾಡಿದ್ದಾರೆ ಚಾಮುಂಡಿ ಹಬ್ಬನ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವರು ಅಡುಗೆನೂ ಮಾಡಿರಲಿಲ್ಲ, ಅವಾಗ ತಾನೇ ಅಡುಗೆ ಮಾಡ್ತಾಯಿದ್ರು. ಇನ್ನು ತರಕಾರಿ ಪಲಾವ್ ಮಾಡ್ತಾಯಿದ್ಲಂತೆ. ನಮ್ಮ ಅತ್ತಿಗೆ ಮಗಳು ಮಾಡ್ತಾಯಿದ್ದಾಳೆ. ಆ್ಯಂಡ್ ಮಕ್ಕಳು ಕೂಡ ಬಂದಿದ್ದರು ಟ್ಯೂಷನಿಂದ. ಅಲ್ಲೇ ಇರ್ತಾರೆ, ನಾನು ಆಮೇಲೆ ಹೋಗಿ ಕರ್ಕೊಂಡು ಬರ್ತೀನಿ. ಸೊ ಕುಂಕುಮ ಕೊಡಲಿ ಅಂತ ಕೂತಿದ್ವಿ. ಆ್ಯಂಡ್ ಕುಂಕುಮನ ತೊಗೊಂಡು ನಾವು ಹೊರಟ್ವಿ. ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಹೊರಡ್ತಾ ಇದ್ವಿ. ಪುನಃ ನಮ್ಮ ಅಕ್ಕನ ಮನೆಗೆ ನಾವು ಹೋದ್ವಿ. ಅಲ್ಲಿಂದ ನನ್ನ ಹಸ್ಬೆಂಡ್ ಕಾರ್ ತೊಗೊಂಡು ಬಂದಿದ್ದರು. ಸೊ ಅಲ್ಲಿಂದ ನಾವು ರಾಯರ ಮಠಕ್ಕೆ ಹೊರಡ್ತೀವಿ. ಅಲ್ಲಿ ಚಾಮುಂಡಿ ಹುಟ್ಟಿದ ದಿವಸ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ, ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇದ್ವಿ. ಈಗ ನಾವು ರಾಯರ ಮಠಕ್ಕೆ ಬಂದ್ವಿ. ರಾಯರ ಮಠದಲ್ಲಿ ಅಷ್ಟೇನೂ ಜನ ಇರಲಿಲ್ಲ. ಸೊ ಯಾಕಂತ ಅಂದರೆ ಅಲ್ಲಿ ಇವಾಗ ನೀವು ರಾಯರು ನೋಡ್ತಾ ಇರ್ಬೋದು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ದೇವಸ್ಥಾನನ. ಸೊ ಅದಕ್ಕಾಗಿ ಜನ ಯಾರೂ ಜಾಸ್ತಿ ಬಂದಿರಲಿಲ್ಲ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ರಾಯರು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಬಾಯ್, ನಮಸ್ಕಾರ.